ನಮಸ್ತೆ, ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗಂತೂ ಮಳೆಗಾಲ ಶುರುವಾಗಿದೆ. ಇವಾಗಂತೂ ಕಳೀಲೆ ಸೀಸನ್ ಅಂತಲೇ ಹೇಳ್ಬೋದು. ಇವತ್ತು ಕಳೀಲಿಯಿಂದ ಒಂದು ಡಿಶ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಕಳೀಲೆ ಸಿಕ್ಕಾಗ ಒಂದು ಸಲ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಾಗುತ್ತೆ. ನೀವು ಮತ್ತೆ ಇದನ್ನು ಮಾಡಿ ತಿಂತೀರಾ. ಬನ್ನಿ, ಆಗಿದ್ದರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಹುಳಿ ನೀರನ್ನು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿನ ತೊಗೊಂಡು ಅದನ್ನು ಚೆನ್ನಾಗಿ ಕರಡಿಬಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡಿ ನೀರನ್ನ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಖಾರನ ಹಾಕ್ಕೊಬೇಕು, ಖಾರದ ಪುಡಿನ ಹಾಕ್ಕೊಬೇಕು. ಉಪ್ಪು, ಹುಳಿ, ಖಾರ ಹದವಾಗಿ ಬಿದ್ದರೆ ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇವಾಗ ಇದು ಗಂಟು ಇಲ್ದಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡ್ರಿ, ಇದು ಕಳೀಲಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ನೀರಿನಲ್ಲಿ 2 ರಿಂದ 3 ದಿನ ನೆನೆಸಿದ್ದು. ಅಂದರೆ ಇದನ್ನು ನೀರನ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಡೈಲಿ ನೀರನ್ನ ಚೇಂಜ್ ಮಾಡಬೇಕು. 2 ರಿಂದ 3 ದಿನದ ನೀರನ್ನು ತೆಗೆದು ಹಣ್ದಿದ್ದಾಗಿದೆ. ಇವಾಗ ಕಳೀಲಿನ ಮತ್ತೆ ನೀರಿನಲ್ಲಿ ತೊಳ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಹಿಂಡಿ ಇವಾಗ ನಾವು ಆವಾಗಲೇ ಮಾಡಿಟ್ವಲ್ಲ ಆ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಕಳೀಲಿನ ಸಣ್ಣದಾಗಿ ಹೆಚ್ಕೊಂಡ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದೇ ರೀತಿಯಾಗಿ ನೀವು ಇನ್ನೊಂದು ರೀತಿ ಮಾಡ್ಬೋದು. ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಬೋದು ಹುಣಸೆ ಹುಳಿ ರಸದ ಬದಲಿಗೆ. ಹಾಗೆಯೇ ಇದು ಹಸಿ ಕಳೀಲೆ ಅಂದರೆ ಉಪ್ಪಿಗೆ ಹಾಕಿಟ್ಟಿರೋ ಕಳೀಲೆಯಿಂದ ಕೂಡ ಇದನ್ನು ಮಾಡ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಇದನ್ನು ನೀವು ಬೇಕಾದರೆ ಒಂದು 10 ನಿಮಿಷ ಹಾಗೆ ನೆನೆಯೋದಕ್ಕೆ ಕೂಡ ಬಿಡ್ಬೋದು. ಇಲ್ಲ ಮಾಡಿದ ತಕ್ಷಣ ಕೂಡ ಇದನ್ನು ಮಾಡ್ಕೊಬೋದು. ಈ ರೀತಿ ಕಲಸಿದ ತಕ್ಷಣ ಕೂಡ ಮಾಡ್ಕೊಬೋದು. ಇವಾಗ ಇದನ್ನು ಸಣ್ಣದಾಗಿ ಉಂಡೆ ಮಾಡ್ಕೊಂಬಿಟ್ಟು ಉಪ್ಪಿಟ್ಟು ಮಾಡ್ತೀವಲ್ಲ ಸಣ್ಣ ರವೆ, ಆ ರವೆನಲ್ಲಿ ಮುಳುಗಿಸ್ಕೊಳ್ತಾ ಇದ್ದೀವಿ. ಮುಳುಗಿಸ್ಕೊಂಬಿಟ್ಟು ನಾವು ದೋಸೆನೆಲ್ಲ ಮಾಡ್ತೀವಲ್ವ ಆ ತವಾದಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪದಾಗಿ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ತುಂಬ ತೆಳ್ಳಗೆ ಮಾಡಿದರೆ ಆಮೇಲೆ ಏಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗಿಯೇ ಹೀಗೆ ಪ್ರೆಸ್ ಮಾಡಿಕೊಂಡು ರೊಟ್ಟಿ ಟೈಪ್ನಲ್ಲಿ ಮಾಡಿಕೊಳ್ರಿ. ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡಿ ಈ ರೀತಿಯಾಗಿ ರೊಟ್ಟಿನ ಮಾಡಿದ್ದಾಗಿದೆ. ಇವಾಗ ಇದಕ್ಕೆ ನಾವು ಮೇಲ್ಗಡೆಯಿಂದ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕಾಗತ್ತೆ. ಎಣ್ಣೆ ಜಾಸ್ತಿಯಾಗಿ ಹಾಕ್ಕೊಳ್ಳಿ, ಅಂದರೆ ತುಂಬ ಪಿಚಿ ಅಂತ ಹಾಕ್ಕೊಂಬಿಟ್ಟು, ಅಂದರೆ ಮೇಲ್ಗಡೆ ಸೈಡ್ನಲ್ಲಿ ಚೆನ್ನಾಗಿ ಕವರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲ ಅಂತ ಆದರೆ ರವೆ ಸಿಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೇ ಒಳ್ಳೆಯದು. ಈಗ ಒಂದು ಬೌಡೆನ ಅಥವಾ ಮುಚ್ಚಳನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಇಡಬೇಕು. ಅದು ಅಡಿಗಡೆ ಸೈಡ್ನಲ್ಲಿ ಕೆಂಪಗಾಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ತೆಗೆದ್ಬಿಟ್ಟು ಹೀಗೆ ತಿರುವಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ರಿ, ಯಾಕೆಂದರೆ ಇದು ಮುರಿದು ಹೋಗುತ್ತೆ. ಈ ರೀತಿಯಾಗಿ ಮುರಿದು ಹೋಗುತ್ತೆ. ಇದು ಫಸ್ಟಿಗೆ ಆ ರೀತಿ ಆಗುತ್ತೆ. ಆಮೇಲೆ ಅದು ಸೆಕೆಂಡ್ ಟೈಮ್ ರಿಟರ್ನ್ ಆಗಿ ಮತ್ತೆ 2 ಕಡೆನೂ ಕೆಂಪಗಾಗಿ ಉರಿತೀವಲ್ವ, ಅವಾಗ ಸರಿಯಾಗಿ ಎದ್ದು ಬರುತ್ತೆ. ಒಳ್ಳೆ ರೊಟ್ಟಿ ಎದ್ದಂಗೆ ಏಳುತ್ತೆ. ಇವಾಗೆಲ್ಲ ನೋಡಿ, ರೊಟ್ಟಿ ಎದ್ದಂಗೆ ಏಳ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಮ್ಯಾನೇಜ್ ಮಾಡಿದರೆ ಆರಾಮಾಗಿ ಇದನ್ನು ನಾವು ತೆಗೆದು ತಿರುವಿ ಹಾಕ್ಕೊಬೋದು. ಇವಾಗ 2 ಸೈಡ್ನಲ್ಲೂ ಕೆಂಪಗೆ ಮಾಡ್ಕೊಂಬಿಟ್ರೆ ನಮ್ಮ ಕಳೀಲೆಯಿಂದ ರೊಟ್ಟಿ ಅಥವಾ ಸಣ್ಣ ಪೋಳೆ ಅಥವಾ ಬೇರೆ ಯಾವುದೇ ಹೆಸರು ಬೇಕಾದರೂ ಕೊಟ್ಕೊಬೋದು. ನಾವು ಇದಕ್ಕೆ ಕಳೀಲೆದು ಸಣ್ಣ ಪೋಳೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಈ ರೀತಿಯಾಗಿ ಮಾಡಿರಿ, ಇದ್ರ ಹೆಸರು ನೀವೇ ಬೇಕಾದರೆ ಇಟ್ಕೊಬೋದು. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಆಲ್. ಬೈ ಬಾಯ್.